ಹಾಯ್ ಹಲೋ ನಮಸ್ಕಾರಗಳು. ನನ್ನ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಸೇತುವೆಗಳ ಬಗ್ಗೆ ನಿಮ್ಮ ಹತ್ತಿರ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ತಿದ್ದೇನೆ. ವೇದಾವತಿ ನದಿಯು ಬಳ್ಳಾರಿಯಿಂದ ತುಂಗಭದ್ರಾ ನದಿಗೆ ಸೇರಿಕೊಳ್ಳುತ್ತದೆ. ಆದರೆ ಇದರ ಜನ್ಮಸ್ಥಳ ಶಿವಮೊಗ್ಗದಿಂದ ಈ ಒಂದು ನದಿ ಹರಿಯುತ್ತದೆ. ಬಳ್ಳಾರಿಯಲ್ಲಿ ಮೋಕ ಹತ್ರ ಒಂದು ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಮೋಕ ಬ್ರಿಡ್ಜ್ ಇದೆ. ನಂತರ ಉತ್ತನೂರು ಮತ್ತು ಮಾಟಸೂಗೂರು ಮಧ್ಯದಲ್ಲಿ ಒಂದು ಸೇತುವೆ ಇದೆ. ನಂತರ ಈ ಒಂದು ಗುಳ್ಳೆವುಂ ಮತ್ತು ಬಸರಕೋಡು ಗ್ರಾಮದ ಮಧ್ಯದಲ್ಲಿ ಒಂದು ಅಂದರೆ ಸೇತುವೆ ಇಲ್ಲ, ಬಟ್ ಕಾಲ್ನಡಿಗೆ ಮೂಲಕ ಜನರು ಓಡಾಡುವಂಥ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ. ನಂತರ ಉತ್ತನೂರು ಮತ್ತು ಮಾಟಸೂಗೂರು ಮಧ್ಯದಲ್ಲಿ ಒಂದು ಸೇತುವೆ, ಹಳೆಯ ಸೇತುವೆ, ಈಗ ಜನಗಳಿಗೆ ಓಡಾಡೋಕೆ ಒಂದು ಸೇತುವೆ ಇದೆ. ನಂತರ ಈ ಬಲಕುಂದಿ ಮತ್ತು ಅಂದರೆ ಸಿರುಗುಪ್ಪ ತಾಲೂಕಿನ ಬಲಕುಂದಿ ಮತ್ತು ಮುದಿನೂರು ಮಧ್ಯದಲ್ಲಿ ಹೊಸದಾಗಿ ನಿರ್ಮಾಣವಾಗುತ್ತಿರುವ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜು ಸೇತುವೆ ನಿರ್ಮಾಣ ಹಂತದಲ್ಲಿದೆ. ನಿರ್ಮಾಣ ಹಂತದಲ್ಲಿ ಅಂದರೆ ಕಂಪ್ಲೀಟ್ ಆಗಿದೆ. ಇವಾಗ ದುರಸ್ತಿ ಕೆಲವೊಂದು ಕೆಲಸಗಳು ನಡೀತಾ ಇದ್ದಾವೆ. ನಂತರ ಇತ್ತೀಚೆಗೆ ಉದ್ಘಾಟನೆಗೊಂಡಿರ್ತಕ್ಕಂಥದ್ದು ಸಿರುಗುಪ್ಪ ಮತ್ತು ರಾರವಿ ಮಧ್ಯದಲ್ಲಿರ್ತಕ್ಕಂಥ ಸೇತುವೆ ಆಲ್ರೆಡಿ ಉದ್ಘಾಟನೆಯಾಗಿದೆ. ಜನರು ಓಡಾಡೋಕ್ಕೂ ಅನುಕೂಲವಾಗಿದೆ. ನಂತರ ಕುಡುದರಾಳು ಮತ್ತು ಬಾಗವಾಡಿ ಮಧ್ಯದಲ್ಲಿ ಹಳೆಯ ಸೇತುವೆ ಈಗಾಗಲೇ ಓಡಾಡೋಕ್ಕೆ ಅನುಕೂಲವಾಗಿದೆ. ನಂತರ ಒಂದು ವೇದಾವತಿ ನದಿಯು ತುಂಗಭದ್ರಾ ನದಿಗೆ ಸೇರಿಕೊಂಡು ಮುಂದಿನ ಮಂತ್ರಾಲಯ ಮೂಲಕ ಹರಿದು ಸಮುದ್ರವನ್ನು ಸೇರಿಕೊಳ್ತದೆ. ಇವತ್ತು ನಾನು ಈ ಒಂದು 4 ಸೇತುವೆಗಳ ಒಂದು ಮಾಹಿತಿಯನ್ನು ಕೊಟ್ಟು, ಈ ಒಂದು ನಾಲ್ಕರಲ್ಲಿ ಬಲಕುಂದಿ ಮತ್ತು ಸಿರುಗುಪ್ಪ ತಾಲೂಕಿನ ಬಲಕುಂದಿ ಮತ್ತು ಮುದೇನೂರು ಮಧ್ಯದಲ್ಲಿರ್ತಕ್ಕಂಥ ಸೇತುವೆ ಬಗ್ಗೆ ನಿಮ್ಮಲ್ಲಿ ಮಾಹಿತಿಯನ್ನು ಹಂಚಿಕೊಳ್ತೇನೆ. ಇದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂದರೆ ಬ್ರಿಡ್ಜ್ ಜೊತೆಗೆ ವಾಟರ್ನ ಸ್ಟೋರೇಜ್ ಮಾಡುತ್ತದೆ. ಇದಕ್ಕೆ ಕೆಲವೊಂದು ಗೇಟ್ಗಳನ್ನು ಅಳವಡಿಸಿರ್ತಾರೆ. ಇದು ಮಳೆಗಾಲದಲ್ಲಿ ತುಂಬಿಕೊಂಡು ಅಂದರೆ ಈ ಒಂದು ನೀರಿನ ಪ್ರಮಾಣ ಅನುಗುಣವಾಗಿ ಈ ಒಂದು ಗೇಟುಗಳನ್ನು ಕಾರ್ಯಗತಗೊಳಿಸುತ್ತಾರೆ. ಅತಿ ಹೆಚ್ಚು ಮಳೆ ಆದ ಸಮಯದಲ್ಲಿ ಗೇಟುಗಳನ್ನು ಒಂದು ಮೇಲೆ ಕೆತ್ತುವುದರ ಮೂಲಕ ಕೆಳಗಡೆ ಕೆಲವೊಂದು ನದಿಗೆ ನೀರನ್ನು ಬಿಡ್ತಾರೆ. ನಂತರ ಮಳೆಯ ಒಂದು ವಾತಾವರಣ ತಿಳಿದುಕೊಂಡು ಹಂತವಾಗಿ ಈ ಒಂದು ಗೇಟುಗಳು ಕೆಲಸ ಮಾಡುತ್ತವೆ. ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜು ಸೇತುವೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದು ಉತ್ತಮವಾದದ್ದೇ. ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜು ನಿರ್ಮಾಣವಾಗಿದ್ದರಿಂದ ಅನುಕೂಲ ರೈತರಿಗೂ ಮತ್ತು ಸುತ್ತಮುತ್ತಲಿನ ಮತ್ತು ಎಲ್ಲ ಒಂದು ಜನಗಳಿಗೆ ಅನುಕೂಲಕಾರಿಯಾಗಿರುತ್ತದೆ. ಈ ಒಂದು ಸೇತುವೆಯಿಂದ ಬೆಳಗಲ್ಲು ಮತ್ತು ಈ ಕಡೆ ಮುದೇನೂರು ಮತ್ತು ಕೇಸೂಗೂರು ಪಕ್ಕದಲ್ಲಿರ್ತಕ್ಕಂಥ ಗ್ರಾಮಗಳ ರೈತರು, ವಿದ್ಯಾರ್ಥಿಗಳು ಎಲ್ಲರಿಗೂ ಈ ಒಂದು ತೆಕ್ಕಲಕೋಟೆ ಹೋಬಳಿ ಮತ್ತು ಸಿರುಗುಪ್ಪ ತಾಲೂಕಿಗೆ ಓಡಾಡ್ತಕ್ಕಂಥ ಜನಗಳಿಗೆ ಒಂದು ಅನುಕೂಲವಾಗುತ್ತದೆ. ಈ ಒಂದು ಸಮಸ್ಯೆಯು ಬಹಳ ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಬಹಳ ಅಂದರೆ ಈ ಒಂದು ಸೇತುವೆ ಯಾವಾಗಲೂ ಮಾಡಬೇಕಾಗಿರ್ತಕ್ಕಂಥದ್ದು. ಈಗ ನಮ್ಮ ಒಂದು ಹಿರಿಯರ ಆಲೋಚನೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಬೇಡಿಕೆ ಮತ್ತು ನಮ್ಮ ಶಾಸಕರದ್ದು, ಅಂದಿನ ಶಾಸಕರು ಎಲ್ಲರೂ ಒಂದು ಕನಸು ಆಗಿತ್ತು. ಆ ಕನಸನ್ನು ನೆನಸು ಮಾಡಿರ್ತಕ್ಕಂಥ ಎಲ್ಲ ಒಂದು ಹಿರಿಯರಿಗೂ ಮತ್ತು ಎಲ್ಲ ನನ್ನ ರಾಜಕೀಯ ವ್ಯಕ್ತಿಗಳಿಗೆ ಧನ್ಯವಾದಗಳು ತಿಳಿಸುತ್ತೇನೆ. ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣದಿಂದ ಸುತ್ತಮುತ್ತಲಿನ ರೈತರಿಗೂ ಒಂದು ನೀರಿನ ಅಂದರೆ ಅಂತರ್ಜಲವನ್ನು
ಅಂತರ್ಜಾಲ ಹೆಚ್ಚಿಗೆ ಆಗುತ್ತದೆ ಮತ್ತು ಆ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜಿಂದ ಕೆಳಗಿರ್ತಕ್ಕಂಥ ರೈತರುಗಳಿಗೆ ಅಂತರ್ಜಾಲವು ಹೆಚ್ಚಾಗುತ್ತದೆ. ಸುತ್ತಮುತ್ತಲಿನ ಗ್ರಾಮಗಳಿಗೆ ಕುಡಿಯುವ ನೀರಿನ ಅನುಕೂಲವಾಗುತ್ತದೆ ಮತ್ತು ರೈತರಿಗೂ ಅನುಕೂಲವಾಗುತ್ತದೆ. ಮತ್ತು ಈ ವಾಟರ್ ರೀಚಾರ್ಜ್ ಅಂತ ಹೇಳ್ತೀವಿ, ಅಂದರೆ ನೀರಿನ ಮಟ್ಟ ಹೆಚ್ಚಾಗುತ್ತದೆ. ಬೋರ್ವೆಲ್ಗಳು ಅನುಕೂಲವಾಗುತ್ತದೆ ಸುತ್ತಮುತ್ತಲ ರೈತರಿಗೂ ಮತ್ತು ಕಾಲಕ್ಕೆ ತಕ್ಕಂತೆ ಆ ಒಂದು ನೀರನ್ನು ಬಳಸಿಕೊಳ್ಳುವಂಥ ಒಂದು ಜನಗಳಿಗೆ ಅನುಕೂಲವಾಗುತ್ತದೆ. ಈ ಒಂದು ಸೇತುವೆ ಹತ್ರ ಒಂದು ಶನೇಶ್ವರ ಗುಡಿಯೂ ಇದೆ. ಈ ಕಡೆ ಮುದೇನೂರು ಪಕ್ಕದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ಇದೆ. ಆ ಕಡೆ ಬಲಕುಂದಿ ದೇವಿಯ ಮಹಾಂಕಾಳಮ್ಮ ದೇವಿಯ ದೇವಸ್ಥಾನವೂ ಇದೆ. ಈ ಎಲ್ಲರ ಆಶೀರ್ವಾದವೂ ಸಹ ಇರುತ್ತದೆ. ಅಲ್ಲಿರ್ತಕ್ಕಂಥ ಜನಗಳಿಗೆ ಅನುಕೂಲವಾಗುವಂಥ ಒಂದು ಕೆಲಸವಾಗಿದೆ ಇದು. ಆದಷ್ಟು ಈಗ ಆಲ್ರೆಡಿ ನಿರ್ಮಾಣದ ಹಂತದಲ್ಲಿದೆ, ಕೆಲಸಗಳು ನಡೀತಾ ಇದ್ದಾವೆ. ಆದಷ್ಟು ಬೇಗ ಮುಗಿಸಿ ಇನ್ನೂ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಕುಡುದ್ರಾಳು ಮತ್ತು ಮುದ್ದೇನೂರಿನಲ್ಲಿರ್ತಕ್ಕಂಥ ಅದೊಂದು ಸೇತುವೆ ನಿರ್ಮಾಣವಾದರೆ ಉತ್ತಮ. ಮತ್ತು ಇನ್ನೊಂದು ಮಾಟಸೂಗೂರು ಹತ್ರ ಒಂದು ಬ್ರಿಡ್ಜ್ ಇದೆ, ಅದು ಸೇತುವೆನೂ ಸ್ವಲ್ಪ ರಿಪೇರಿ ಹಂತದಲ್ಲಿದೆ. ಅದೂ ಸಹ ಮುಂದಿನ ದಿನಗಳಲ್ಲಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಅನುಕೂಲವಾಗಂಗೆ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಎಲ್ಲರೂ ಸದೃಢರಾಗಿ ಆ 2 ಸೇತುವೆಗಳನ್ನು ನಿರ್ಮಾಣಗೊಳಿಸಿದರೆ ಅಲ್ಲಿರ್ತಕ್ಕಂಥ ಜನಗಳಿಗೂ ಉತ್ತಮವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಇನ್ನೂ ಉಳಿದಿರ್ತಕ್ಕಂಥ ಸೇತುವೆಗಳ ಬಗ್ಗೆ ನಾನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.